कांग्रेस पार्टी के, ಕೊತ್ತೂರು ಮಂಜುನಾಥ್ के, ಆದಿನಾರಾಯಣ के। ಮಾನ್ಯರೇ, ಇವತ್ತು ದಿವಸ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಎಲ್ಲ ಮುಖಂಡರ ಸಭೆಯನ್ನು ಮಾಡಿ ಅವ್ರು ಹೇಳುವಂಥ ಸಲಹೆಗಳು ತಗೊಂಡು ಮುಂದಿನ ದಿನ ನಾವೇನು ಮಾಡಬೇಕು ಅಂತ ಹೇಳೋದಕ್ಕೇ ಇವತ್ತು ಬಂದಿರೋದು. ಮೊದಲು ನಮಗೊಂದು ಸಜೆಷನ್ ಕೊಟ್ಟರು, 30 ಪಂಚಾಯತಿಯವ್ರನ್ನ ಒಂದೇ ಕಡೆ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡೋಣ ಅಂತ. ಆದರೆ 30 ಪಂಚಾಯತಿ ಮೀಟಿಂಗ್ ಮಾಡಿದಾಗ ಸಾವಿರಾರು ಜನ ಇದ್ದಾಗ ಹಿಂಗೆ ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಹೋಗಿ ನಮ್ಮ ಲೀಡರ್ಗಳು ಯಾರು ಇದ್ದಾರೆ, ಕಷ್ಟಪಟ್ಟರು ಯಾರು ಇದ್ದಾರೋ ಅವ್ರ ಜೊತೆ ಚರ್ಚೆ ಮಾಡಿ ನಾವೇನು ಮಾಡಬೇಕು, ಪಕ್ಷ ಸಂಘಟನೆಗೆ ಮುಂದಿನಲ್ಲಿ ಯಾವ ರೀತಿ ನಡ್ಕೋಬೇಕು ಇವೆಲ್ಲ ಬಂತು. ಆ ನಿಟ್ಟಿನಲ್ಲಿ ಇವಾಗ ಆ ಹುಡುಗ ಪ್ರವೀಣು ಹೇಳ್ದ, ನಮ್ಮ ಗುರುನು ಹೇಳ್ದ, ನಮ್ಮ ಗೋಪಾಲ್ ಕೃಷ್ಣನೂ ಹೇಳ್ದ, ಇವೆಲ್ಲ ಕೂಡ ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ. ಚಾಚು ತಪ್ಪದೆ ಪ್ರತಿ ಪಂಚಾಯತಿಗೂ ಕೂಡ ಏನು ನಾಮಿನೇಷನ್ಸು ಆಮೇಲೆ ಈ ಕಮಿಟಿಗಳಿದ್ದಾವೋ ಅಂಥದಕ್ಕೆಲ್ಲ ಕೂಡ ತುಂಬುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಬಂದಿರೋದು. ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ವಿಶೇಷವಾಗಿ ಏನು ಇವತ್ತು ನಾವು ಮೊನ್ನೆ 2023 ಚುನಾವಣೆಯಲ್ಲಿ ಹೋರಾಡಿರ್ತಕ್ಕಂಥ ವೀರ ಯೋಧರು ನೀವು, ನಿಮ್ಮೆಲ್ರಿಗೂ ಕೂಡ ಒಂದು ಸುತ್ತ ಹೇಳಬೇಕಾದ್ರೆ ಚುನಾವಣೆಯಲ್ಲಿ ಸೋತು ಅನ್ನೋದು ನಿಜವಾಗ್ಲೂ ಅದು ಸೋಲಲ್ಲ. ಭಾಳಷ್ಟು ಕಾರಣಗಳಿದ್ದಾವೆ. ನಾಗೇಶ್ ಇರ್ಬೋದು, ಕೊತ್ತೂರು ಮಂಜುನಾಥ್, ನಾವೇನು ಅಂದ್ಕೊಂಡ್ಬಿಟ್ವೋ ಕೊತ್ತೂರು ಮಂಜುನಾಥೇ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಲಾಸ್ಟ್ ಕೊನೆ ಒಂದು ದಿವಸದವರೆಗೂ ಇಟ್ಕೊಂಡು, ಅದಕ್ಕೆ ಮೊದಲು ಯಾರು ನಮ್ಮ ಕ್ಯಾಂಡಿಡೇಟ್ ಅಂತ ಆಲ್ಟರ್ನೇಟ್ ಯಾರನ್ನೂ ಇಟ್ಕೊಂಡಿರಲಿಲ್ಲ. ಆದಿನಾರಾಯಣ ಅವರು ನಾಮಿನೇಷನ್ ಹಾಕೋ ದಿವಸನೇ ಕ್ಯಾಂಡಿಡೇಟ್ ಅಂತ ಬಂದಿದ್ದು, ಅದಕ್ಕೆ ಮೊದಲು ಒಂದು ದಿವಸ ಕೂಡ ಬರಲಿಲ್ಲ. ಆದಿನಾರಾಯಣ ಯಾವುದೇ ಊರಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಜನರ ಹತ್ರ ಹೋಗಿ ಕೈಯೋ ಕಾಲು ಹಿಡ್ಕೊಳ್ಳೋದು ಸಮಯ ಇಲ್ಲ. ಇತ್ತ ಖಾಲಿ ನಾಮಿನೇಷನ್ ದಿವಸ, ಆಮೇಲೆ ಬರೀ ಸಂತೆಗಳಿಗೆ ಬರೋದು, ಹೆಡ್ ಕ್ವಾರ್ಟರ್ಗೆ ಬರೋದು, ಇಷ್ಟೇ ಆಗೋಯ್ತು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮಗೆ 3 ಟ್ರಯಾಂಗ್ಯುಲರ್ ಫೈಟ್ ಇತ್ತು. ಕಾಂಗ್ರೆಸ್ಸು, JDS, BJP. BJPಯವರು ಉತ್ತಮವಾದಂಥ ಅಭ್ಯರ್ಥಿ ಇದ್ದ, ಒಳ್ಳೆ ಹುಡುಗ ಪಾಪ. ಅದನಿಗೆ ನಾವು ನಿರೀಕ್ಷೆ ಮಾಡಿದ್ದು 25-30 ಸಾವಿರ ಓಟ್ ತಗೊಳ್ತಾರೆ ಅಂದ್ಕೊಂಡು. ಆದರೆ ದುರಾದೃಷ್ಟವಶಾತ್ 9,000 ಕೇಳಿದ್ಬಿಟ್ರು. ಬಹುಶಃ JDS ಅವರು BJPಯವರು ಮ್ಯಾಚ್ ಫಿಕ್ಸಿಂಗ್ ಆಗಿತ್ತೋ ಏನೋ ನಮಗೆ ಗೊತ್ತಿಲ್ಲ. ಆದರೆ ಒಳ್ಳೆ ಅಭ್ಯರ್ಥಿ ಪಾಪ, ಆಕ್ಟಿವ್ ಆಗಿ ಓಡಾಡ್ತಾ ಇದ್ದ. ಅದು ಭಾಳ ಹಿಂದೆ ಬಿದ್ದುಬಿಟ್ಟ. ಆ ಓಟ್ ಕೂಡ ಕನ್ವರ್ಟ್ ಆಗಿ JDSಗೆ ಹೋಗ್ಬಿಡ್ತು. ಅಲ್ಲಿ ನಮ್ಗೆ ಹೊಡೆತ ಬಿತ್ತು. ಇಂಥ ನಾನಾ ಕಾರಣಗಳಿದ್ದಾವೆ. ಆ ಕಾರಣಗಳೆಲ್ಲ ವಿಮರ್ಶಿಸಕ್ಕೆ ಹೋದರೆ ನಮ್ಮೆಲ್ಲರದ್ದು ಕೂಡ, ನಮ್ಗಳದ್ದು ಕೂಡ ಕೆಲವು ತಪ್ಪುಗಳಿರ್ತವೆ. ಅವನ್ನೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀವಿ. ಈಗ ನಾವು ಮುಡಿನೂರು, ಹೆಬ್ಬಣಿ, ಊರ್ಕೊಂಡ್ಮಿಟ್ಟೂರು ಮುಗಿಸ್ಕೊಂಡು ಇವಾಗ 4ನೇ ಪಂಚಾಯತಿ ಅಂತ ಇವತ್ತು ಬಂದಿದ್ದೀವಿ. ಇದೇ ರೀತಿಯಾಗಿ ತಾಲೂಕಿನಾದ್ಯಂತ 30 ಪಂಚಾಯತಿಗಳಿಗೂ ಭೇಟಿ ಕೊಟ್ಟು ಎಲ್ಲರ ಸಲಹೆ ಸೂಚನೆಗಳು ತಗೊಂಡು, ಆಮೇಲೆ ಆಫೀಸ್ ಬೇರರ್ಸ್ ಮಾಡೋದಾಗಲಿ, ನಾಮಿನೇಷನ್ಸ್ ಮಾಡೋದಾಗಲಿ, ಇವೆಲ್ಲ ಕೂಡ ಎಲ್ಲರನ್ನೂ ಸೇರಿಸ್ಕೊಂಡು, ಎಲ್ಲ ಜಾತಿಯವ್ರನ್ನ, ಎಲ್ಲ ಕೋಮದವ್ರನ್ನ, ಜನಾಂಗದವ್ರನ್ನ ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಿದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಬಡ್ಜೆಟಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಬಡ್ಜೆಟಲ್ಲಿ ಏನು ಈ 5 ಗ್ಯಾರಂಟಿಗಳಿತ್ತು ಅಪ್ಪ, ಬಸವರಾಜಪುರಮ ಇದು ಮೊಬ್ರಪಲ್ಲೆ ಬಸಪ್ಪ 5 ಗ್ಯಾರಂಟಿಗಳೇನಿತ್ತು, ಈ 5 ಗ್ಯಾರಂಟಿಗಳು ನಿಜವಾಗ್ಲೂ ಇವತ್ತು ಯಾವುದೇ ಹೆಣ್ಣು ಮಗಳನ್ನ ಕೇಳಲಿ, ಅವ್ರಿಗೆ ಉಪಯುಕ್ತ ಆಗಿದೆಯಾ ಇಲ್ವ ಅಂತ ಹೇಳ್ತಾರೆ, ಪ್ರಯೋಜನ ಆಗಿದೆಯಾ ಇಲ್ವ ಅಂತ. ಬೇರೆಯವ್ರು ಕೆಲವ್ರಿಗೆ ಹೊಟ್ಟೆ ಕಿಚ್ಚಿರ್ಬೋದು. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. 2 ಕತ್ತೆಗಳಿತ್ತಂತೆ, ಒಂದಕ್ಕೆ ವಿಪರೀತ ಗಾಯಗಳಾಗ್ಬಿಟ್ಟಿತ್ತಂತೆ. ಚೆನ್ನಾಗಿರೋ ಕತ್ತೆ ಬಂದು ಕೇಳ್ತಂತೆ, ಯಾಕೆ ಇಷ್ಟು ಗಾಯಗಳಾಗಿದೆಯಾ ಅಂತ. ಏನು ಮಾಡೋದು, ನಮ್ಮ ಓನರ್ ನನ್ನ ವಿಪರೀತ ಹೊಡಿತಾನೆ ಅಂದಂತೆ. ಹಾಗಾದರೆ ನಿಮ್ಮ ಓನರ್ ಬಿಟ್ಬಿಟ್ಟು ಬಂದ್ಬಿಟ್ಟು ನನ್ನ ಹತ್ರ, ನೀನು ಯಾಕೆ ಹೊಡ್ಸ್ಕೊಳ್ತೀಯ ನೋಡಿ, ನಮ್ಮ ಓನರ್ ನನ್ನ ಹೊಡೆಯೋದೇ ಇಲ್ಲ, ಎಷ್ಟು ಚೆನ್ನಾಗಿದ್ದೀನಿ ನೋಡು ಅಂದಂತೆ. ಆವಾಗ ಗಾಯ ತಿಂದಿರ್ತಕ್ಕಂಥ ಕತ್ತೆ ಹೇಳ್ತಂತೆ, ಏನಿಲ್ಲ, ನಮ್ಮ ಓನರ್ಗೆ ಒಳ್ಳೆ ಮಗಳು ಬಿಡಿದಾಳೆ, ಯಾವಾಗಾದ್ರೂ ಅವ್ರನ್ನ ಬೈದಾಗ ಈ ಗಾಡಿದ ಕಿಚ್ಚು ಬೆಣ್ಣೆ ಜಾಸ್ತಾನೆ ನೀನು ಅಂತ ಉಂಡೆ,
ఆయనకి ఇచ్చి అచ్చాదినం వస్తుందేమో నన్ను పెళ్లి చేస్తాడేమో అని చెప్పి కాస్తా ఉన్నాను ಅಂತಂದ ಅಚ್ಚಾದಿನ ಆಯಾಗ ಅಂತೇಳಿ ಕತ್ತೆ ನನಗೂ ಅಚ್ಚಾದಿನ ಆಗದ ಬರುತ್ತೆ ಅಂತೇಳಿ ಅಂದ್ರೆ ಏನು ಏನಾದರೂ ಕೋಪ ಬಂದಾಗ ಹುಡುಗಿನ ಏಯ್ ನೀನು ಹಿಂಗೆಲ್ಲ ಮಾಡಿದ್ರೆ ಈ ಕತ್ತೆ ಕೊಟ್ಟು ಮದುವೆ ಮಾಡ್ತೀನಿ ಅಂದಂತೆ. ಅದಕ್ಕೆ ಆ ಕತ್ತೆ ಕಾಯ್ತೈತೆ ಏಟ್ಗಳು ತಿಂದರೂ ಪರವಾಗಿಲ್ಲ, ಗಾಯಗಳಾದರೂ ಪರವಾಗಿಲ್ಲ ಅಂತ. ಹಂಗೆ ನಾವು ಅಚ್ಚೆ ದಿನಗಳು ಬರುತ್ತೆ ಅಂತೇಳಿ BJP ಅವ್ರು ಹೇಳಿರ್ತಕ್ಕಂಥ ಮೋಸ. GST ಕಾಂಗ್ರೆಸ್ ಅವ್ರು ಮಾಡಿದ್ರೆ ಬೇಡ ಅಂತ ಹೇಳಿದ್ರು, ಇವಾಗ ಅದಕ್ಕೆ ಬಂದಿದ್ದಾರೆ. ಆಧಾರ್ ಕಾರ್ಡ್ ಮಾಡಿದ್ರೆ ಬೇಡ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದಾರೆ. ಆಯಿತು, ಇಷ್ಟೆಲ್ಲ ಹೇಳ್ತಾರೆ. ಸಿದ್ದರಾಮಯ್ಯನವರು ಈ 5 ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಸ್ಬಿಡ್ತಾರೆ, ಎಲೆಕ್ಷನ್ಗೆ ಓಟ್ ಹಾಕ್ಸ್ಕೊಂಡು ಅಂತ ಹೇಳಿದ್ರು. ಆಯಿತು, ನಮ್ದಿರಲಿ, ನಿಮ್ಮದೇನು, ನಿಮ್ಮನೇದೇನು. ಒಬ್ಬೊಬ್ಬ ರೈತನಿಗೆ 15,000 ರೂಪಾಯಿ ಕೊಡ್ತೀವಿ, ಸ್ವಿಸ್ ಬ್ಯಾಂಕಲ್ಲಿ ದುಡ್ಡಿದೆ ತಗೊಂಡು ಬಂದು ಕೊಡ್ತೀವಿ ಅಂತಂದ್ರು. ಯಾರಿಗಾದ್ರೂ ಬಂದಿದ್ಯಪ್ಪ? 15 ಲಕ್ಷ, ಸಾರಿ 15 ಲಕ್ಷ ಒಂದು ತಲೆ ಕೊಡ್ತೀವಿ ಅಂತಂದ್ರಲ್ಲ, 15 ರೂಪಾಯಿ ಏನಾದ್ರೂ ಬಂದಿದ್ಯಾ? ಇವತ್ತು ನುಡಿದಂತೆ ನಡೆದಂಥ ಸರ್ಕಾರ ಅಂತಂದ್ರೆ ಅದು ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರ. ಏನು ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ದುಡಿದಂತೆ ನಡೆದಿದ್ದಾರೆ. ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀವಿ ಅಂತಿದ್ದಾರೆ, ಕೊಟ್ಟಿದ್ದಾರೆ. ಬಸ್ ಫ್ರೀ ಅಂದಿದ್ದಾರೆ, ಬಸ್ ಕೊಟ್ಟಿದ್ದಾರೆ. ಕರೆಂಟ್ ಫ್ರೀ ಅಂದಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ. ಯಾವುದಾದ್ರು ತಪ್ಪಿದ್ದೀವಾ? ಇವತ್ತು ನಾವು ಕಾಂಗ್ರೆಸ್ ಅವರು ಎದೆ ಮೇಲೆ ಕೈ ಹಾಕ್ಕೊಂಡು ಧೈರ್ಯವಾಗಿ ಹೋಗಿ ಮತ ಕೇಳ್ಬೋದು. ಏನಂತಂದ್ರೆ ನಾವು ಏನು ಹೇಳಿದ್ದೀವೋ ಅದನ್ನು ನಡ್ಕೊಂಡಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ. ನಿಜವಾಗ್ಲೂ ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡ್ರೆ ಈ 5 ಗ್ಯಾರಂಟಿಗಳು ಕೂಡ ಕಳ್ಕೊಂಡಂಗೆ ಆಗತ್ತೆ. ಆದ್ದರಿಂದ ಬೂತ್ ಮಟ್ಟದಲ್ಲಿ ಈಗೇನೋ ಪಂಚಾಯತಿ ಮಟ್ಟಕ್ಕೆ ಬಂದಿದ್ದೀವಿ, ಪಂಚಾಯತಿಯಲ್ಲಿ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟು ಬೂತ್ ಮಟ್ಟಕ್ಕೆ ಬರ್ತೀವಿ. ಒಂದೊಂದು ಬೂತಲ್ಲೂ ಅಲ್ಲಿ ಇಂಪಾರ್ಟೆಂಟ್ ಅವ್ರು ಸೇರಿಸ್ಕೊಂಡು ಮಾತಾಡೋದು, ಅಲ್ಲಿ ಏನು ಕಷ್ಟಗಳಿದೆ ಅಂತ. ಬಹುಶಃ ನೀವು ನೋಡಿರ್ಬೋದು, ಮೊನ್ನೆ ನಮ್ಮ ಮಹಿಳಾ ಕಾಂಗ್ರೆಸ್ನವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಯಾರಿಗೆ 2,000 ರೂಪಾಯಿ ಕೊಟ್ಟಲ್ಲಿ ಬಂದಿಲ್ವೋ ಅವ್ರು ನಮಗೆ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ. ಈ ರೀತಿ ಧೈರ್ಯವಾಗಿ ನಾವು ಹೋಗಿ ಬಜಾರಲ್ಲಿ ನಿಂತ್ಕೊಂಡು ಕೇಳೋವಂಥ ಧೈರ್ಯ ನಮಗಿದೆ. ಚುನಾವಣಾ ಪ್ರಚಾರ ಸಮಯದಲ್ಲಿ ನಾವು ಹೇಳ್ತಾ ಇದ್ವು, ಕಾಂಗ್ರೆಸ್ ಏನು ಹೇಳ್ತಾ ನಡ್ಕೊಳ್ತೀವಿ, ಒಂದು ವೇಳೆ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಗಲ್ಲಾಪಟ್ಟಿ ಇಟ್ಕೊಂಡು ಕೇಳಿ ನೀವು ಹೇಳಿದ ಮಾತು ನಡ್ಕೊಳ್ಳಿಲ್ಲ ಅಂತ. ಆದರೆ ಇವತ್ತು BJP ಅವರಾಗಲಿ ಬೇರೆ ಪಕ್ಷದವರಾಗಲಿ ಬಂದು ಇವತ್ತು ಅವ್ರು ಏನು ಹೇಳಿದ್ರು ಅದನ್ನು ನಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ ಇವತ್ತು BJP ಅವರಾಗಲಿ JDS ಅವರಾಗಲಿ? ಆದ್ದರಿಂದ ನಾವು ಧೈರ್ಯವಾಗಿ ಓಟಕ್ಕೆ ಹೋಗ್ಬೋದು, ಓಟ್ ಕೇಳ್ಬೋದು. ಅದ್ರ ಜೊತೆಗೆ ನಮಗೆ ನಮ್ಮ ಕೊತ್ತೂರು ಮಂಜುನಾಥ್ ಇವತ್ತು ಇಲ್ಲಿ ಬಿಟ್ಟು ಹೋಗಿದ್ರು ಕೂಡ ಆತನ ಆತ್ಮ ಯಾವಾಗಲೂ ನಮ್ಮ ಮುಲ್ಬಾಲಲ್ಲೇ ಇರುತ್ತೆ. ಮನುಷ್ಯ ದೇಹ ಮಾತ್ರ ಕೋಲಾರಲ್ಲಿರೋದು. ಅಲ್ಲಿ ಕೂಡ ಅದಕ್ಕೆ ವಿಪರೀತ ಒತ್ತಡ ಇದೆ. ಆದ್ರೂ ಇದನ್ನು ಎರಡನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾನೆ. ನಮಗೆಲ್ರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ. ಏನು ಅಂತಂದರೆ, ನೀವು ಹೋಗಿ ಹಳ್ಳಿಗಳ ಮಟ್ಟದಲ್ಲಿ ಹೋಗಿ ಪಂಚಾಯತಿ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ, ಮುಂದಿನ ನಾನು ನಿಮ್ಮ ಜೊತೆ ಬರ್ತೀನಿ, ಎಲ್ಲ ಪಕ್ಷವನ್ನು ಸಂಘಟನೆ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಡೀತಾ ಇದೆ. ಬಹುಶಃ ನೀವು ಯಾರಾದರೂ ದಯವಿಟ್ಟು ಏನಾದರೂ ಮನಸ್ಸಲ್ಲಿ ಏನೋ ಹೇಳಿದ್ರೆ ಕೋಪನೇನೋ ಇನ್ನೊಂದೇನೋ ಅಂತಿಲ್ಲ. ಯಾಕಂದರೆ ನಾವಿವಾಗ ಸೋತಿರೋರು. ಗೆಲ್ಲಬೇಕಾದ್ರೆ ಕೆಲವೆಲ್ಲ ಏನು ಕಠಿಣವಾದಂಥ ಶಬ್ದಗಳನ್ನ ಕೇಳಿಸ್ಕೋಬೇಕಾಗತ್ತೆ. ಕಠಿಣವಾಗಿರ್ಬೋದು, ಕಠಿಣವಾಗಿದೆ ಅಂತೇಳಿ ಇಲ್ಲ ಆ ಊರಲ್ಲಿ ಯಾರೋ ಗಲಾಟೆ, ಆ ಊರಿಗೆ ಹೋಗೋದು ಬೇಡ ಅಂತಂದರೆ ಆ ಊರಲ್ಲಿ ನಮ್ಗೆ ಓಟ್ ಬರಲ್ಲ. ಅವು ಹೋಗಬೇಕು. ಗಲಾಟೆ ಇದ್ದರೆ ಆ ಊರಲ್ಲಿ ಹೋಗಿ ಕೂತ್ಕೊಂಡು ಯಾಕೆ ಗಲಾಟೆ, ಏನು ಗಲಾಟೆ, ನಮಗೂ ಯಾರೋ ಬೇಕಾದವ್ರು ಇರ್ತಾರೆ, ಅವ್ರು ಹಿಡ್ಕೊಂಡು ನಾವು ಕೆಲಸ ಮಾಡಿದಾಗ ಮಾತ್ರ ಪಕ್ಷವನ್ನು ಸಂಘಟನೆ ಮಾಡೋಕ್ಕಾಗತ್ತೆ. ಅದ್ರ ಜೊತೆಗೆ ನಮ್ಮ 2023 ಅಭ್ಯರ್ಥಿ ಆದಿನಾರಾಯಣ್ ಭಾಳ ಸೌಮ್ಯ ಸ್ವಭಾವದವನು. ಏನು ಹೇಳ್ತಾ ಇರೋದು ಅವೆಲ್ಲ ಸತ್ಯ, ನಾನು ಒಪ್ಕೊಳ್ತೀನಿ. ಲೀಡರ್ಗಳ ವೈಫಲ್ಯ ಇದೆ, ಕ್ಯಾಂಡಿಡೇಟ್ದು ಲೇಟ್ ಆಯಿತು, ಮಂಜಣ್ಣ ಇರ್ತಾನೆ ಅಂತ ಅಂದ್ಕೊಂಡ್ವು. JDS ಅವ್ರು 3-4 ರೌಂಡ್ ಹಾಕಿದ್ರು, BJP ಅವರು ಕೈ ಕೊಟ್ಟರು. ಹಿಂಗೆ 76 ಕಾರಣಕ್ಕೆ ನಾಗೇಶ್ ಬಂದಿದ್ದಕ್ಕೆ ನಾಗೇಶು ಗೆಲ್ಲಿದ್ವು, ಏನೂ ಮಾಡಲಿಲ್ಲ. ಈಗ JDS ವರ್ಕರ್ಸ್ ಇಟ್ಕೊಂಡು ಅದನ್ನ ಕೆಲಸ ಮಾಡಿದ್ರು. 5 ವರ್ಷ ನಮ್ಮವ್ರು ಯಾರೂ ಸೇರಿಸಲಿಲ್ಲ. ಹಿಂಗೆ ಬೇಕಾದಷ್ಟು ಕಾರಣಗಳಿದ್ದಾವೆ. ಆದರೂ 70,000 ಕೊಟ್ಟಿದ್ದಾರಲ್ಲ, ಆ ಮತಬಾಂಧವ್ರಿಗೆಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಬ್ಬ ಅಧ್ಯಕ್ಷನ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಆ 70,000 ಓಟ್ ಕೊಟ್ಟಿರ್ತಕ್ಕಂಥ ಮಹಾನ್ ಭಾವ್ರಿಗೆಲ್ರಿಗೂ ಕೈ ಜೋಡಿಸಿ ನಮಸ್ಕಾರ. ಆಗಿರ್ತಕ್ಕಂಥ ಎಡರು ತೋಡ್ರುಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ ಇವತ್ತು ಬಂದಿದ್ದೀವಿ. ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನೀವೇನು ಹೇಳ್ತಾ ಇದ್ದೀರ ಅವೆಲ್ಲ ಕೂಡ ಸ್ವಾಗತಾರ್ಹ. ಮುಂದಿನ ದಿನಗಳಲ್ಲಿ ಇಂಥವೆಲ್ಲ ಕೂಡ ಆಗಬಾರ್ದು. ನಾವು ಕೂಡ ಇವಾಗ ಅದಕ್ಕೊಂದು ಕೆಲಸ ಮಾಡ್ತಾಯಿದ್ವಿ. ಪ್ರತಿ ಬೂತದಲ್ಲೂ 10ರಿಂದ 15 ಜನ ಒಂದು ಕಮಿಟಿ ಮಾಡ್ತಾಯಿದ್ವಿ. ಈಗ ಮನೆಗಳು ಬರ್ತಾ ಇದ್ದಾವೆ ನಮಗೆ. ಅಂದರೆ ಇಲ್ಲಿ MLA ಕೋಟ ಅಂತಲ್ಲ,
ನಮಗೆ ಕೋಟ ಅಂತೇಳಿ ನಮ್ಮ ಮಿನಿಸ್ಟ್ರ್ ಕಡೆಯಿಂದ ಮನೆಗಳು ವರ್ಕ್ಸು ಇವೆಲ್ಲ ಬರ್ತಾ ಇದ್ದಾವೆ. ಅವೆಲ್ಲ ಕೂಡ ಸೆಲೆಕ್ಟ್ ಮಾಡಬೇಕಾದ್ರೆ ಆ 10 ಜನ ಊರಲ್ಲಿ ಏನು ಕಮಿಟಿ ಇರ್ತಾರೆ ಆ ಕಮಿಟಿಯವ್ರು ಹೇಳಿದವಕ್ಕೆ ಮಾತ್ರ ಮನೆ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ಕೋಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಈಗ ಹಿಂದಿನ ಕಾಲದಲ್ಲಿ ಎಲೆ ಅಡಿಕೆ ಕೊಟ್ಬಿಟ್ಟು ಓಟ್ ಹಾಕ್ರಪ್ಪ ಅಂದರೆ ಓಟ್ ಹಾಕ್ತಾಯಿದ್ರು. ಆಮೇಲೆ ಅದು ಹೋಯ್ತು. ಬಾಟ್ಲು ಕೊಟ್ಟರು, ಬಾಟ್ಲು ಕೊಟ್ಬಿಟ್ಟು ಯಾರು ಓಟ್ ಹಾಕಪ್ಪ ಅಂದ್ರೆ ಅವ್ರಿಗೂ ಹಾಕ್ತಾಯಿದ್ರು. ಈಗ ಅದು ಹೋಗ್ಬಿಡ್ತು. ಈಗ ದುಡ್ಡು ಇದೆಲ್ಲ ಬಂದಿದೆ, ಇದು ಹೋಗ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ ಅಂತ ಲೆಕ್ಕ ಹಾಕ್ತಾರೆ. ನಾವೇನು ಕೆಲಸ ಮಾಡಿದ್ದೀವಿ ಅಂತ ಲೆಕ್ಕ ಹಾಕ್ತಾರೆ. ಈಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನೇ ನಮಗಿಲ್ಲಿ ನಾಗೇಶರಿಂದ ತೊಂದರೆ ಆಗಿರ್ಬೋದು, ಇನ್ನೊಂದಿಂದ ತೊಂದರೆ ಆಗಿರ್ಬೋದು, ಆದರೆ ಕೊತ್ತೂರು ಮಂಜುನಾಥ್ ಹತ್ತಿದ್ದಷ್ಟು ದಿವಸ ಪ್ರತಿ ಗ್ರಾಮಕ್ಕೂ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾನೆ, ಮದುವೆಗಳಿಗೂ ಮುಂಜುಗಳಿಗೆಲ್ಲ ದುಡ್ಡು ಕೊಟ್ಟಿದ್ದಾನೆ. ಅಲ್ಲೊಂದು ಸರ್ಕಾರ ಇದೆ, ಇದನ್ನೇ ಒಂದು ಸರ್ಕಾರ ಇತ್ತು. ಒಂದು ವೇಳೆ ಕೊತ್ತೂರು ಮಂಜುನಾಥ್ ಅಷ್ಟು ಮಾಡೋಷ್ಟು ನಾನು ಆಧಾರನ ಇಲ್ಲದೆ ಇರ್ಬೋದು, ಆದರೆ ಕಾರ್ಯಕರ್ತರ ಜೊತೆ ಕಷ್ಟ ಸುಖಗಳಿಗೆ ಇರ್ತಾನೆ ಅಂತೇಳಿ ಹೃತ್ಪೂರ್ವಕವಾದಂಥ ಗ್ಯಾರಂಟಿ ನನಗಿದೆ. ನಾನು ಹೇಳಬಲ್ಲೆ, ನಮ್ಮ ಆಧಾರನು ಕಾರ್ಯಕರ್ತರ ಜೊತೆ ಇರ್ತಾನೆ ಮುಂದಿನ ದಿನಗಳಲ್ಲಿ ಅಂತೇಳಿ ಹೇಳ್ತಾ ಈಗ ಬಾಲಾಜಿ ಭವನ್ ಹಿಂದ್ಗಡೆ ಒಂದು ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಯಾರೇ ಕಾರ್ಯಕರ್ತರು ಬಂದರೂ ಕೂಡ ಅಲ್ಲಿ ಕೂತ್ಕೊಂಡು ಇರುವುದಕ್ಕೆ, ಏನಾದರೂ ಲೆಟ್ರ್ ಗಿಟ್ರ್ ಟೈಪ್ ಮಾಡಬೇಕಾದ್ರೂ ಅಲ್ಲಿ ಕಂಪ್ಯೂಟರ್ ಆಪ್ರೇಟ್ರು ಎಲ್ಲ ಇಟ್ಬಿಟ್ಟು ಕುಂದುಕೊರತೆಗಳೇನಾದರೂ ಇದ್ರೂ ಅಲ್ಲಿ ತಿಳಿಸೋಕ್ಕೆ ಒಂದು ಆಫೀಸೆಲ್ಲ ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಮುಲ್ಬಾಲ್ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿವೇಶನ ಇದೆ, ದೊಡ್ಡ ನಿವೇಶನ ಇದೆ, ದೊಡ್ಡ ಬಿಲ್ಡಿಂಗೇ ಕಟ್ಬೋದು. ಅದಕ್ಕೂ ಕೂಡ ಇವಾಗ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಮುನ್ಸಿಪಾಲ್ಟಿ ಕಟ್ಟಿ ಖಾತೆ ಗೀತೆ ಎಲ್ಲ ಮಾಡಿಸ್ತಾ ಇದ್ದೀವಿ. ಅದನ್ನು DK ಶಿವಕುಮಾರ್ ಹತ್ರ ನಾವು ಹೋಗಿ ಮಾತಾಡಿದ್ದೀವಿ. ಮಾತಾಡಿದಾಗ ಅಂತ ಹೇಳ್ದ, ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ದುಡ್ಡಿದೆ, ನಾನು ಕೊಡ್ತೀನಿ, ಅದ್ರ ಜೊತೆಗೆ ಕಾರ್ಯಕರ್ತರ ಹತ್ರ ನೀವು ತಗೊಳ್ಳಿ, ಕಾರ್ಯಕರ್ತರು ಪ್ರತಿಯೊಬ್ಬರದ್ದು ಇರಬೇಕು ಅಂತ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಖಾತೆ ಗೀತೆ ಆಗಿ ಸೈಟೆಲ್ಲ ಕ್ಲಿಯರ್ ಆದಮೇಲೆ ಒಂದು ಅಕೌಂಟ್ ಮಾಡಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ 100 ರೂಪಾಯಿಯಿಂದ ಹಿಡಿದು ಎಷ್ಟು ಕೊಟ್ಟರು ಕೂಡ 100 ರೂಪಾಯಿಯಿಂದ ಇಟ್ಕೊಂಡು ಅದ್ರ ಮೇಲ್ಪಟ್ಟು ಯಾರು ಎಷ್ಟು ಕೊಟ್ಟರು ಕೂಡ ಭಿಕ್ಷೆ ಬೇಡಿ ಕಟ್ಟಡ ಕಟ್ತೀವಿ. ಕಾಂಗ್ರೆಸ್ ಪಕ್ಷದ ಸುಸಜ್ಜಿತವಾದಂಥ ಕಟ್ಟಡನ ಕಟ್ಟೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಇವೆಲ್ಲ ಕೂಡ ಮಾಡಬೇಕಾದ್ರೆ ಪಕ್ಷ ಸಂಘಟನೆ ಆಗಬೇಕು. ಅದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟಕ್ಕೂ ಬಂದು ಅಲ್ಲಿ ಸಂಘಟನೆ ಮಾಡೋಣ. ಇನ್ನೂ ಏನಾದರೂ ಸಲಹೆ ಸೂಚನೆ ಕೊಡಬೇಕಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕೊಡ್ಬೋದು ಅಂತೇಳಿ ನೀವೆಲ್ಲ ಕೂಡ ಭಾಳಷ್ಟು ಹೊತ್ತಿಂದ ಕೂಡ ಇಲ್ಲಿ ಇಷ್ಟೊತ್ತದ್ದು ಕಾದಿದ್ದೀರಲ್ಲ, ನಿಮ್ಮೆಲ್ರಿಗೂ ಕೂಡ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಒಂದು ಸುತ್ತ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.